ಎಲ್ಲರೂ ಕೇಳುವಂಥ ವಿಷಯ ಸ್ಪಷ್ಟವಾದ ಉದ್ದೇಶ ಇಲ್ಲ, ಏನು ಮಾಡಬೇಕನ್ನೋ ದೃಷ್ಟಿಕೋನ ಇಲ್ಲ, ವಿಶಾಲ ಮನೋಭಾವವಿಲ್ಲ, ರಾಜ್ಯ ಹಂಗೆ ಕಳೆದ್ರಪ್ಪ. ಯಾಕಂದರೆ ವಿಜಯಪುರದ ಸುತ್ತಮುತ್ತ ಮುಸ್ಲಿಂ ಡಾಮಿನೆನ್ಸಿ ಇರೋದರಿಂದಾಗಿ ಅಲ್ಲಿ ಅವನು ಇವ್ರ ಮಾತುಗಳು ರುಚಿರಿಸ್ಬೋದು. ಆದರೆ ಇಡೀ ಕರ್ನಾಟಕ ತುಂಬ ಮಂಡ್ಯದಲ್ಲಿ ಒಂದಿಷ್ಟು ಏನೋ ಮಾಡಿಟ್ಟು ಹವಾ ಆಗ್ಯದಿಲ್ಲ ಅಂತ ಅನ್ನೋದಿಲ್ಲ. ಅದು ಒಂದೇ ಕಾರಣದಿಂದ ಇವರು ಆರಿಸಿ ಬರ್ತಾರ ಅನ್ನುವಂಥದ್ದು ಭಾಳ ಕಷ್ಟದ ಕೆಲಸ. ಇಂಥ ಸಂದರ್ಭದಲ್ಲೇ ಯಡಿಯೂರಪ್ಪನವರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು, ಮತ್ತು ಅವ್ರು ಸ್ವತಃ ಬುದ್ಧಿವಂತರು ಇದ್ದಾರೆ, ಅವರ ಅಷ್ಟೇನು ತಿಳ್ಕೊಂಡು ಸುಲಭಿಲ್ಲ ಇರ್ಬೋದು. ಆರೋಪಗಳಿದೆ ಅವ್ರ ಮೇಲೆ. ಅದೇ ಕಾಲಕ್ಕೆ ಅವ್ರ ಮೇಲೆ ಸ್ವಹಿತಾಸಕ್ತಿದು ಪರಿವಾರವಾದ ಅಥವಾ ಕುಟುಂಬವಾದ ಅವು ಇವೆಲ್ಲ ಇವತ್ತು ಭ್ರಷ್ಟರಿದ್ದಾರೆ. ಎಲ್ಲರ ಕಾಲಕ್ಕೂ ಭ್ರಷ್ಟಾಚಾರ ನಡೆದದ, ಯಾರ ಕಾಲಕ್ಕೆ ನಡೆದಿಲ್ಲ. ಇವರೇನು ಪರಿಶುದ್ಧರಿದ್ದಾರೆ ಯತ್ನಾಳರು ಪೂರ್ತಿಯಾಗಿ ಅನ್ನೋ ಪ್ರಶ್ನೆ ಸಹಿತ ಅವ್ರು ಎದುರಾಳಿ ಕೇಳ್ತಾ ಇದ್ದಾರೆ. ಒಟ್ಟು ಏನೂ ಇರಲಿ, ಇವತ್ತು ಮಾತ್ರ ದೇವೇಗೌಡರು ಹಾಕಿದಂತಹ ಒಂದು ಏನು ಪುಟ್ಟಿ ಅಂತಿರೋ ಏನಂತಿರೋ ಎಲ್ಲಪ್ಪ ನಾವು ಸ್ವತಂತ್ರ ಹಾಕ್ತೀವಿ ಅಂತಿದ್ದಕ್ಕೆ ಇವತ್ತು ಮತ್ತೊಂದು ಬಾಗಿಲು ತೆಗೆದಂಗಾಗಿದೆ ಯಡಿಯೂರಪ್ಪನವ್ರಿಗೆ ತಮ್ಮ ಶಕ್ತಿ ತೋರಿಸೋದಕ್ಕಾಗಿ. ಅದರಲ್ಲೂ ಮುಖ್ಯವಾಗಿ ಮೈಸೂರಿನ ಭಾಗದಲ್ಲ ತಮ್ಮ ಶಕ್ತಿ ಎಷ್ಟೋ ಬರಲದು, ಎಷ್ಟು ಪ್ರಮಾಣದಲ್ಲಿ ಬಂದರೂ ಸಹಿತ ಅದು ಇವ್ರಿಗೆ ಪ್ಲಸ್ ಪಾಯಿಂಟನ್ನು. ಯಾಕಂದ್ರೆ ಅಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ಮೈಸೂರು ಏರಿಯಾದಲ್ಲಿ ಒಕ್ಕಲಿಗ ನಾಯಕರಪ್ಪ ಅಂದರೆ ಇವರು ಆರ್ ಅಶೋಕ್ ಅವ್ರು ಬರ್ತಾರೆ ಮುಂದೆ. ಆರ್ ಅಶೋಕ್ ಅವರು ಆ ಪ್ರಮಾಣದಲ್ಲೇ ನಮ್ಮ HD ದೇವೇಗೌಡರ ಮಟ್ಟಕ್ಕೆ, ಕುಮಾರಸ್ವಾಮಿ ಮಟ್ಟಕ್ಕೆ, DKC ಮಟ್ಟಕ್ಕೆ ಇವರು ಬರ್ತಾರ ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಅದ. ಇಂಥ ಪ್ರಸಂಗದಲ್ಲಿ ಯಡಿಯೂರಪ್ಪನವರು ಅಲ್ಲಿ ಅನಿವಾರ್ಯವಾಗಿ ನಾಯಕರಾಗ್ತಾರೆ. ಯಡಿಯೂರಪ್ಪನವ್ರು ಲಿಂಗಾಯತ, ಮತ್ತು ಇನ್ನೊಂದು ಮಾತಿನ ಗಮನಿಸಬೇಕಾಗಿದೆ, ಯತ್ನಾಳರು ಯಡಿಯೂರಪ್ಪನಷ್ಟ ಲಿಂಗಾಯತ ನಾಯಕರು ಅಲ್ಲ ಅನ್ನೋ ಸಹಿತ